ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮಾಕ್ಷೀಯಮಾಮೃತಾತ್. ಮೃತ್ಯೋರ್ಮುಕ್ಷೀಯ, ನನಗೆ ಮೃತ್ಯುವಿನಿಂದ ಬಿಡುಗಡೆ ಮಾಡು. ಮಾಮೃತಾತ್, ಅಮೃತತ್ವದಿಂದ ಬಿಡುಗಡೆ ಮಾಡಬೇಡ, ಮೃತ್ಯುವಿನಿಂದ ನನ್ನನ್ನು ಬಿಡುಗಡೆ ಮಾಡು. ಸ್ನೇಹಿತರೆ, ಡಾಕ್ಟರ್ ಪಾವಗಡ ಪ್ರಕಾಶ್ ಅವರ 2 ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಧನ್ಯವಾದಗಳು. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹೇಗಿದ್ದೀರಿ ಪರಮೇಶ್ವರ್? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀನಿ? ಚೆನ್ನಾಗಿದ್ದೀನಿ. ತಗೊಳ್ಳೊಂದು ನನ್ನ ಮನಸ್ಸಲ್ಲಿ ಕೊರಿತಿರೋ ಪ್ರಶ್ನೆ ಕೇಳೋಣ ಅಂತ. ಕೊರೀತಾ ಇದೆಯೇನ್ರಿ? ಹೌದು. ಇಲ್ಲಿ ನಮ್ಮ ಚಾಮರಾಜಪೇಟೆಯ ಒಂದು ಪ್ರಮುಖವಾದ ರಸ್ತೆಗೆ ಯಾಜ್ಞವಲ್ಕ್ಯ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗೆ ನವೆಂಬರ್ ತಿಂಗಳು, ಬಹುಶಃ ಇದು ವಿಡಿಯೋ ಯಾವಾಗ ಗೊತ್ತಿಲ್ಲ, ಚಿತ್ರೀಕರಣ ಆಗ್ತಿರೋದಂತೂ ನವೆಂಬರ್ನಲ್ಲಿ, ನವೆಂಬರ್ 11ಕ್ಕೆ ಯಾಜ್ಞವಲ್ಕ್ಯ ಜಯಂತಿ ಅಂತ ಕೂಡ ನಾವು ಅದನ್ನು ಆಚರಿಸಿದ್ದೇವೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಪ್ರತಿ ಸಲ ಚಾಮರಾಜಪೇಟೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆಲ್ಲ ಯಾರು ತಿಳ್ಕೋಬೇಕು ಅಂತ ತಮ್ಮನ್ನು ಕೇಳೋಣ ಅಂತ ಅನ್ನಿಸ್ತು. ಸೊ ಅವ್ರು ಯಾರು ಅಂತ ನಮ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಪರಮೇಶ್ವರ್, ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ, ಬಹಳ ಯೋಗ್ಯವಾದ ಪ್ರಶ್ನೆ ಕೇಳಿದ್ದೀರಿ. ಮತ್ತು ಒಂದು ಅರ್ಥದಲ್ಲಿ ವೇದಗಳನ್ನು ಅಧ್ಯಯನ ಮಾಡುವವರೆಲ್ಲ ಅರ್ಥ ಮಾಡಿಕೊಳ್ಳಲೇಬೇಕಾದ, ತಿಳಿದುಕೊಳ್ಳಲೇಬೇಕಾದ ಮಹರ್ಷಿಯೊಬ್ಬರ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ. ಯಾವ ಮಹಾನ್ ವ್ಯಕ್ತಿ ನಿಜವಾದ ತಪಸ್ವಿಯಾಗಿದ್ದರೋ, ಯಾವ ಮಹಾನ್ ವ್ಯಕ್ತಿಯೊಬ್ಬ ದಾರ್ಶನಿಕರಾಗಿದ್ದರು, ಯಾವ ಮಹಾನ್ ವ್ಯಕ್ತಿ ನಮ್ಮ ಸ್ಮೃತಿ ಸಾಹಿತ್ಯಕ್ಕೆ ತಮ್ಮದೇ ಆದ ಒಂದು ಸ್ಮೃತಿಯನ್ನು ಕೊಟ್ಟಿದ್ದರೋ, ಯಾವ ಮಹಾನ್ ವ್ಯಕ್ತಿ ಯೋಗ ಅನ್ನುವುದರ ಪರಿಭಾಷೆಯನ್ನು ವಿಸ್ತಾರವಾಗಿ ಚರ್ಚಿಸಿದ್ದರು, ಸುಮಾರು 400ಕ್ಕೂ ಹೆಚ್ಚು ಶ್ಲೋಕಗಳಿರ್ತಕ್ಕಂಥ ಕೃತಿಯನ್ನು ಕೊಟ್ಟರು, ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಮಹಾನ್ ವ್ಯಕ್ತಿ ನಮಗೆ ಒಂದು ಬಹಳ ದೊಡ್ಡದಾದ ಪಾಠವನ್ನು, ಅಂದರೆ ಕಣ್ಣಿಗೆ ಕತ್ತಲಾಗಿದ್ದಾಗ, ಜೀವನದಲ್ಲಿ ಅಡ್ಡಗೋಡೆಗಳು ಎದ್ದಾಗ, ನಮ್ಮ ಪಥದಲ್ಲಿ ಕಲ್ಲು ಮುಳ್ಳುಗಳು ತುಂಬಿಬಿಟ್ಟಿದ್ದಾಗ, ಕತ್ತಲು ಕಣ್ಣನ್ನು ಆವರಿಸಿದ್ದಾಗ, ದಿಕ್ಕು ತೋಚದೇ ಇದ್ದಾಗ ಏನು ಮಾಡಬೇಕು ನಾವು ಅನ್ನುವ ಒಂದು ಬೃಹತ್ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರೋ ಅಂತಹ ಮಹಾನ್ ಋಷಿಯೊಬ್ಬರ ಬಗ್ಗೆ ಕೇಳಿದ್ದೀರಿ. ಅದಕ್ಕಿನ್ನ ವಿಶೇಷವಾಗಿ ನಾನು ಹಿಂದೊಮ್ಮೆ ಮಾತಾಡ್ತಾ ನಿಮಗೆ ಅದ್ವೈತ ಸಿದ್ಧಾಂತದ ಬಗ್ಗೆ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆ ಮಾತಾಡಿದ್ದೆ, ನಿಮಗೆ ನೆನಪಿರಬೇಕು. ಅದು ಎಂತಹ ದೊಡ್ಡ ಶಕ್ತಿ, ಎಂತಹ ಮಹಾನ್ ವ್ಯಕ್ತಿ, ಎಂತಹ ಮನೀಷಿ, ಎಂತಹ ಮುನಿ, ಎಂತಹ ಯತಿ, ಎಂತಹ ಸನ್ಯಾಸಿ, ಎಂತಹ ವಿರಾಗಿ ಅಂದರೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನಿಮ್ಮ ಸ್ಮೃತಿ ಪಟಲದಲ್ಲಿ ದಾಖಲಾಗಲೇಬೇಕು. ಬಹುಶಃ ನಿಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು, ಅವರವರ ಮಕ್ಕಳು ಏನಾದರೂ ಹಿಮವತ್ ಪರ್ವತಕ್ಕೆ ಹೋದರೆ, ಅಥವಾ ಕಲಾ ಮಾಧ್ಯಮದಲ್ಲಿ ನಾವೇನಾದರೂ ಒಂದು ಸಲ ಹೋದರೆ ಆ ಕೇದಾರನಾಥಕ್ಕೆ ಹೋಗಿ ಅಲ್ಲಿಯ ಶ್ರೀ ಶಂಕರ ಭಗವತ್ಪಾದರ ಪ್ರತಿಮೆಯನ್ನು ಸಂದರ್ಶನ ಮಾಡಿ ಬರಬೇಕು. ಅಲ್ಲಿಗೆ ಕೇದಾರನಾಥದಲ್ಲಿ ಪ್ರಧಾನಮಂತ್ರಿಯವರು ಮೊನ್ನೆ ತಾನೇ ಕೇದಾರೇಶ್ವರ ಬೆಟ್ಟದಲ್ಲಿ ಶ್ರೀ ಶಂಕರ ಭಗವತ್ಪಾದರ ಅಷ್ಟೆತ್ತರದ ಮೂರ್ತಿಯನ್ನು ಅನಾವರಣ ಮಾಡಿದರು. ಹಿಮವತ್ ಪರ್ವತ ಅನ್ನತಕ್ಕಂಥದ್ದು ಪ್ರಪಂಚದ ಪರ್ವತಗಳೆಲ್ಲ ಎತ್ತರವಾದ ಪರ್ವತ. ಅದೊಂದು ವಿಶೇಷ ಗೊತ್ತಾ ನಿಮಗೆ? ಹಿಮವತ್ ಪರ್ವತ ಪ್ರಪಂಚದ ಬೇರೆ ಪರ್ವತಗಳಿಗೆ ಹೋಲಿಸಿದರೆ ಅದರ ಆಯುಷ್ಯ ಪುಟ್ಟದು. ಅದಕ್ಕೆ ಬರೀ ಒಂದು 5 ಕೋಟಿ ವರ್ಷ ಆಗಿದೆ ಅಷ್ಟೇ. ನಮಗೆ ಅಬ್ಬಬ್ಬ ಅನಿಸ್ಬಿಡುತ್ತೆ. ಆದರೆ ಅದಕ್ಕಿನ್ನ ಹಳೆಯದಾಗಿರ್ತಕ್ಕಂಥದ್ದು ನಮ್ಮ ಪೃಥ್ವಿಯಲ್ಲಿರತಕ್ಕಂಥ ಶಿಲಾಖಂಡಗಳು. ಒಂದು 5 ಕೋಟಿ ವರ್ಷದ ಹಿಮವತ್ ಪರ್ವತ ವಿಶೇಷ ಏನು ಅಂದರೆ, ಕೇವಲ 5 ಕೋಟಿ ವರ್ಷಗಳ ಯುವ ಪರ್ವತವೊಂದು ಇಡೀ ಪ್ರಪಂಚದ ಪರ್ವತಗಳಲ್ಲೆಲ್ಲ ಅತ್ಯಂತ ಎತ್ತರದ ಪರ್ವತ. ನಮ್ಮ ಭಾರತ ಅಂಥದ್ರಿ ಬಹಳ ಎತ್ತರದಲ್ಲಿದೆ. ಆ ಎತ್ತರದ ಪರ್ವತದಲ್ಲಿ ಎತ್ತರದ ವ್ಯಕ್ತಿಯಾಗಿ ಎತ್ತರದ ಶ್ರೀ ಶಂಕರ ಭಗವತ್ಪಾದಾಚಾರ್ಯನನ್ನು ಅನಾವರಣ ಮಾಡಿದರು. ಆ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಗೆ ಮಾರ್ಗದರ್ಶಿಯಾಗಿ 4 ಸೂತ್ರಗಳು ಬಂತು.
ಉಪನಿಷತ್ತುಗಳಿಂದ, ಅಂದರೆ ವೇದದಿಂದ. ಆ 4 ಸೂತ್ರಗಳಲ್ಲಿ ಒಂದು ಸೂತ್ರವನ್ನು ಕೊಟ್ಟಿದ್ದು ಯಾಜ್ಞವಲ್ಕ್ಯ ಮಹರ್ಷಿಗಳು. ಅದು ಎಂಥದ್ದು? ಅಹಂ ಬ್ರಹ್ಮಾಸ್ಮಿ. ಅದನ್ನು ಕುರಿತು ನಾನು ಹಿಂದೊಂದು ಸಲ ಮಾತಾಡಿದ್ದೇನೆ. ಅಹಂ ಬ್ರಹ್ಮ ಅಸ್ಮಿ, ಅದು ಎಷ್ಟು ದೊಡ್ಡ ಸೂತ್ರ, ಅದು ಎಷ್ಟು ದೊಡ್ಡ ದರ್ಶನ ಅಂದರೆ, ಅಹಂ ನಾನು, ಬ್ರಹ್ಮನ್ ಬ್ರಹ್ಮವಾಗಿ ಅಸ್ಮಿ ಇದ್ದೇನೆ. ನಾನು ಬ್ರಹ್ಮನ್ನಾಗಿದ್ದೇನ್ರಿ. ಸ್ವಯಂ ನಾನೇ. ನಾನು ಹೇಳ್ಕೊಂಡಲ್ಲ, ನೀವು ಹೇಳಿ. ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ. ಏನಾಯ್ತು ನೀವು? ನಾನು ಬ್ರಹ್ಮನೇ. ರವಿರಾಜ್, ನೀವು ಹೇಳ್ರಿ. ಅಹಂ ಬ್ರಹ್ಮಾಸ್ಮಿ. ನೀವು ಬ್ರಹ್ಮನೇ. ಯಾವ ಯಾವ ವ್ಯಕ್ತಿ ನಾನು ಬ್ರಹ್ಮನ್ ಅಂತ ಇದು ಮೇಲ್ನೋಟ, ಆಂತರ್ಯದಲ್ಲಿ ಬಹಳ ವಿಶೇಷವಾಗಿದೆ. ಅದನ್ನು ನಾನು ಅದ್ವೈತ ಸಿದ್ಧಾಂತದ ಬಗ್ಗೆನೇ ಮಾತಾಡಿದಾಗ ಯಾವಾಗಾದರೂ ಹೇಳ್ತೀನಿ ನಿಮಗೆ. ಮೇಲ್ನೋಟಕ್ಕೆ ನಾನು ಬ್ರಹ್ಮ, ನೀವು ಬ್ರಹ್ಮ, ಅವರು ಬ್ರಹ್ಮ, ಮತ್ತೊಬ್ಬರು ಎಲ್ಲರೂ ಬ್ರಹ್ಮರು ಅಂತಂದಾಗ ಆ ಸಮಾನತಾ ದರ್ಶನ ಉಂಟಲ್ಲ, ಎಲ್ಲರೂ ಸಮಾನರು ಅಂತ. ನಾವು ಸಮಾನರಾಗಿ ಇದೀವೋ ಇಲ್ಲವೋ, ನಮಗೆ ಆ ಯೋಗ್ಯತೆ ಇದೆಯೋ, ಆ ವಿಶಾಲ ಮನಸ್ಸಿದೆಯೋ ಇಲ್ಲವೋ, ಅದೆಲ್ಲ ಬೇರೆ. ಆ ಒಂದು ಗುರಿ ಇದೆಯಲ್ಲ, ಆ ಒಂದು ಆದರ್ಶ ಇದೆಯಲ್ಲ, ಆ ಒಂದು ಮಾದರಿ ಇದೆಯಲ್ಲ, ಆ ಒಂದು ಹೆಗ್ಗಳಿಕೆ ಇದೆಯಲ್ಲ, ಆ ಘೋಷ ಇದೆಯಲ್ಲ, ನಮ್ಮ ಕಣ್ಣು ಮುಂದೆ ಈ ಒಂದು ಸಿದ್ಧಾಂತ ಇದೆಯಲ್ಲ, ನಾವೆಲ್ಲರೂ ಒಂದೇ. ಎಲ್ಲರೂ ಬ್ರಹ್ಮರೇ. ಎಲ್ಲರೂ ಬ್ರಹ್ಮರೇ, ಬರೀ ಒಂದೇ ಅಲ್ಲ, ಅವರೆಲ್ಲರೂ ಬ್ರಹ್ಮರೇ. ಅಂದರೆ ಏನು? ಎಲ್ಲರೂ ಉನ್ನತರೇ, ಎಲ್ಲರೂ ಮಹಾತ್ಮರೇ ಅನ್ನತಕ್ಕಂಥ ಚಿಂತನೆ ಉಂಟಲ್ಲ, ನಮ್ಮ ಗುರಿ ಅದಿರಬೇಕು. ನಾವಿಲ್ಲ ಹಾಗೆ, ಆದರೆ ಕನಿಷ್ಠ ನಮ್ಮ ಗುರಿಯಾದರೂ ಅದಾಗಿರಬೇಕು. ಅದನ್ನು ಕೊಟ್ಟಿದ್ದು ಯಾಜ್ಞವಲ್ಕ್ಯ ಮಹರ್ಷಿಗಳು. ಅದನ್ನು ಆಧರಿಸಿಯೇ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡಿದರು. ಆದ್ದರಿಂದಲೇ ಹೇಳಿದೆ, ಯಾಜ್ಞವಲ್ಕ್ಯ ಮಹರ್ಷಿಗಳ ಬಗ್ಗೆ ನೀವು ಕೇಳಿದ ಪ್ರಶ್ನೆ ಅಷ್ಟು ದೊಡ್ಡದು ಅಂತ, ಅಷ್ಟು ಉನ್ನತವಾದದ್ದು ಅಂತ, ಅಷ್ಟು ಮಹಾತ್ಮ್ಯದಿಂದ ಕೂಡಿದ್ದು ಅಂತ. ಈ 2 ಅಕ್ಷರದ 2 ಪದಗಳು, ಆದರೆ ಅಷ್ಟು ವಿಶಾಲವಾದ ಅರ್ಥವುಳ್ಳದನ್ನು ಕೊಟ್ಟಂಥವ್ರು ಯಾಜ್ಞವಲ್ಕ್ಯರು. ಹೀಗಾಗಿ ಇಷ್ಟೆಲ್ಲ ಪೀಠಿಕೆಯ ಸಹಿತ ನಾವು ಯಾಜ್ಞವಲ್ಕ್ಯ ಮಹರ್ಷಿಗಳ ವಿಷಯವನ್ನು ಕುರಿತು ಮಾತಾಡಬೇಕು. ನೀವು ಇದ್ದಕ್ಕಿದ್ದಂತೆ ಈ ಪ್ರಶ್ನೆಯನ್ನು ಕೇಳಿದ್ದರಿಂದ ಎಷ್ಟು ಸಮರ್ಪಕವಾಗಿ ನಾನು ಉತ್ತರ ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ. ನೀವು ಮೊದಲೇ ಹೇಳಿದ್ದಿದ್ದರೆ ಯಾಜ್ಞವಲ್ಕ್ಯರ ಬಗ್ಗೆ ಸಿದ್ಧನಾಗಿ ಒಂದು ಸಿದ್ಧ ಭಾಷಣ ಮಾಡ್ತಾಯಿದ್ದೆ. ಈ ಇರುವ ಪುಟ್ಟ ಜ್ಞಾನದಲ್ಲಿ, ಪುಟ್ಟ ಕಾಲದಲ್ಲಿ ಎಷ್ಟು ಹೇಳಬಹುದೋ ಅಷ್ಟನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ವೇದಗಳು ಅಂತ ಕೇಳಿದ್ದೇವೆ ನಾವು. ವೇದ ಅನ್ನುವುದು ಒಂದೇ ಇತ್ತು ಅಂತ ಹೇಳ್ತಾರೆ. ಪರಾಶರರು ಒಬ್ಬ ದೊಡ್ಡ ಋಷಿಗಳು. ಅವರ ಮಕ್ಕಳ ಹೆಸರು ಪಾರಾಶರರು ಅಂತ. ಪರಾಶರರು ಮಹಾನ್ ಋಷಿಗಳು, ಅವರ ಮಕ್ಕಳ ಹೆಸರು ಪಾರಾಶರರು. ಅವರು ಹುಟ್ಟೇ ಒಂದು ವೈಚಿತ್ರ್ಯ. ಅದಕ್ಕೊಂದು ಕಥೆ ಹೇಳಬೇಕು, ಈಗ ಹೇಳಿದ ನಾನು. ಅವರು ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದರು. ಆದ್ದರಿಂದ ಅವರಿಗೆ ದ್ವೈಪಾಯನ ಅನ್ನತಕ್ಕಂಥದ್ದು ಮತ್ತೊಂದು ಹೆಸರು. ಯಾರಿಗೆ? ಪಾರಾಶರರಿಗೆ. ಸುಮಾರು 5,000 ವರ್ಷಗಳ ಹಿಂದೆ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ವಿದ್ವಾಂಸರು ಹೇಳ್ತಾರೆ. ಏನು ಅಂದರೆ, ಆಗ್ಗೆ ಈ ದ್ವೈಪಾಯನರು ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಮಂತ್ರ ಅವರ ತಲೆಗೆ ಬಂತು. ಅಂದರೆ ನೆನಪಾಯಿತು ಒಂದು ಮಂತ್ರ. ಉದಾಹರಣೆಗೆ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮಾಕ್ಷಯ್ಯಮಾಮೃತಾತ್. ಅಂದರೆ ನೋಡಪ್ಪ, ತ್ರ್ಯಂಬಕ, 3 ಕಂಡಿರತಕ್ಕಂಥ ಈಶ್ವರನೇ, ಪರಮೇಶ್ವರ ನಿಮ್ಮ ಹೆಸರೇ ಇದು. ತ್ರ್ಯಂಬಕ, ಯಜಾಮಹೇ, ನಾನು ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೆ. ನಿನ್ನ ಕೀರ್ತಿ ಎನ್ನುವುದು ಸುಗಂಧಿ ಪುಷ್ಟಿವರ್ಧನಂ, ಎಲ್ಲ ಕಡೆಗೂ ಹಬ್ಬಿದೆ. ನನ್ನ ಜೀವನ ಅನ್ನತಕ್ಕಂಥದ್ದು ಅಂಟಿಕೊಂಡು ಬಿಟ್ಟಿದೆ. ಉರ್ವಾರುಕಂ ಇವ ಬಂಧನಾತ್. ಸೌತೆಕಾಯೋ ಬದನೆಕಾಯೋ ಆ ತೊಟ್ಟಿಗೆ ಅಂಟಿಕೊಂಡಂತೆ ಅಂಟಿಕೊಂಡು ಬಿಟ್ಟಿದೆ. ಮೃತ್ಯೋರ್ಮುಕ್ಷೀಯ, ನನಗೆ ಮೃತ್ಯುವಿನಿಂದ ಬಿಡುಗಡೆ ಮಾಡು.
ಮಾ ಅಮೃತ, ಅಮೃತತ್ವದಿಂದ ಬಿಡುಗಡೆ ಮಾಡಬೇಡ, ಮೃತ್ಯುವಿನಿಂದ ನನ್ನನ್ನು ಬಿಡುಗಡೆ ಮಾಡು, ಅಮೃತನನ್ನಾಗಿ ಮಾಡು. ಮತ್ತೆ ಇದರ ಅರ್ಥ ಏನು ಅಂದರೆ ನಾವು ಯಾಜ್ಞವಲ್ಕರಿಗೆ ಹೋಗಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ. ಇರಲಿ, ಅದನ್ನು ಹೋಗೋಣ ಮುಂದೆ. ಏನು ಇದೇ ಉಪನ್ಯಾಸ ಆಗುತ್ತೆ ಅಂತ ಕಾಣುತ್ತೆ ಇವತ್ತು. ಅಂದರೆ ಇಂಥದ್ದೊಂದು ಮಂತ್ರ ಆ ಪಾರಾಶರರಿಗೆ ನೆನಪಿಗೆ ಬಂತು. ಮುಂದೆ ಒಬ್ಬ ಶಿಷ್ಯ ಕೂತಿದ್ದ, ಈ ಮಂತ್ರ ಎಲ್ಲಿ ಬರ್ತಪ್ಪ ಅಂತ ಕೇಳ್ದ. ಅವನಿಗೆ ಉತ್ತರ ಹೇಳಲಿಕ್ಕೆ ಗೊತ್ತಾಗಲಿಲ್ಲ. ಇನ್ನೊಬ್ಬ ಶಿಷ್ಯನನ್ನು ಕೇಳಿದರು, ಇನ್ಯಾವುದೋ ಒಂದು ಮಂತ್ರವನ್ನು ಕೇಳಿದರು. ಅವನಿಗೆ ಅದು ಹೇಳಲಿಕ್ಕೆ ಬರಲಿಲ್ಲ. ಆಗ ಅವ್ರಿಗನ್ನಿಸ್ತು, ಈ ವೇದ ಅನ್ನತಕ್ಕಂಥದ್ದು ಬರೆದಿಟ್ಟಿಲ್ಲ ಯಾರು, ಬರೀ ಸ್ಮೃತಿಯಲ್ಲಿದೆ. ಗುರು ಒಬ್ಬ ಶಿಷ್ಯನಿಗೆ ಹೇಳಿಕೊಟ್ಟಾಗ ಶಿಷ್ಯ ಶ್ರವಣ ಮಾಡಿ ಅದನ್ನು ನೆನಪಿನಲ್ಲಿ ಉಳಿಸ್ಕೊಳ್ಬೇಕು. ಶ್ರವಣ ಮಾಡಿದ್ದರಿಂದಾಗಿ ಅದನ್ನು ಶ್ರುತಿ ಅಂತ ಕರೆದರು. ಕೇಳಿಸಿಕೊಂಡೇ ನೆನಪಿನಲ್ಲಿ ಇಟ್ಕೋಬೇಕು. ವರ್ಷಗಳು ಬೇಕು. ಬರದಿಲ್ಲ, ಪುಸ್ತಕಗಳಿಲ್ಲ. ಹೀಗಾಗಿ ಕೇವಲ ನೆನಪಿನಲ್ಲಿ ಉಳಿಸಿಕೊಳ್ಳಬೇಕು. ವೇದ ಅಷ್ಟು ಅಗಾಧವಾಗಿದೆ, ಅಪರಿಮಿತವಾಗಿದೆ. ಅದು ಬಹುಶಃ ಈಗಿನ ಕಾಲದವರಿಗೆ, ನಾನು ಹೇಳ್ತಿರೋದು 5000 ವರ್ಷಗಳ ಹಿಂದೆ, ಈಗಿನ ಕಾಲದವರಿಗೆ ಇಷ್ಟೊಂದು ಅಗಾಧವಾದ ವೇದ ರಾಶಿಯನ್ನು ತಲೆಯಲ್ಲಿ ಉಳಿಸಿಕೊಳ್ಳಲಿಕ್ಕೆ ಕಷ್ಟ ಆಗತ್ತೆ ಅಂತ ನಿರ್ಣಯ ಮಾಡಿದಂತಹ ಅವರು ದ್ವೈಪಾಯನರು ತೀರ್ಮಾನಿಸಿದರಂತೆ, ನಾನು ಆ ಒಂದೇ ಆಗಿರತಕ್ಕಂಥ ವೇದವನ್ನು 4 ಭಾಗ ಮಾಡ್ತೀನಿ ಅಂತ. ಪೈಲ ಅನ್ನುವ ಒಬ್ಬ ಶಿಷ್ಯನನ್ನು ಕರೆದು ಕೂತ್ಕೊಂಡ್ರು. ತಗೊಳ್ಳೆ, ನಾನೊಂದಷ್ಟು ಮಂತ್ರಗಳನ್ನ ಹೇಳ್ತೀನಿ, ಅದನ್ನೆಲ್ಲ ನೀನು ಶೇಖರಿಸು ಅಂತ ಹೇಳಿ ರುಚೆಗಳನ್ನು ಹೇಳಿದರು. ರುಚೆ ಅಂದರೆ ಪ್ರಾರ್ಥನೆ, ರುಚೆ ಅಂದರೆ ನುತಿ ಅಂದರೆ ಸ್ತುತಿ ಅಂದರೆ ಕೇಳೋದು ದೈವವನ್ನು. ಹೇ ವರುಣ, ಮಳೆಯನ್ನು ಕೊಡಪ್ಪ, ನಮಗೆ ನೀರಿಲ್ಲದೆ ಇದ್ದರೆ ಬದುಕಲಿಕ್ಕಾಗಲ್ಲಪ್ಪ ಅಂತ ಪ್ರಾರ್ಥನೆ ಮಾಡುವುದು. ಪ್ರಕೃತಿಯ ಪಂಚಭೂತಗಳನ್ನು ಕುರಿತು ಪ್ರಾರ್ಥನೆಗಳನ್ನು ಮಾಡಿದಂತಹ ಪ್ರಾರ್ಥನೆಗಳ ಮೊತ್ತವೇ ಋಗ್ವೇದ. ಆ ಋಗ್ವೇದವನ್ನು ಪೈಲನಿಗೆ ಹೇಳಿಕೊಟ್ರು. ಪೈಲಾನುವನು ಒಬ್ಬ ಶಿಷ್ಯ. ಎರಡನೆಯವನು ಒಬ್ಬ ಶಿಷ್ಯ ವೈಶಂಪಾಯನ ಅಂತ. ಆ ವೈಶಂಪಾಯನನಿಗೆ ಯಜುಸ್ಗಳನ್ನು ಹೇಳಿಕೊಟ್ರು. ಯಜುಸ್ ಅಂದರೆ ಯಜ್ಞದಲ್ಲಿ ಮಾಡಬೇಕಾಗಿರತಕ್ಕಂಥ ಕರ್ತವ್ಯಗಳನ್ನು ನಿರ್ದೇಶಿಸತಕ್ಕಂತಹ ಮಂತ್ರಭಾಗ ಯಜುಸ್. ವೈಶಂಪಾಯನಿಗೆ ಯಜುಸ್ಗಳನ್ನು ಹೇಳಿಕೊಟ್ರು. ಸುಮಂತು ಅಂತ ಮತ್ತೊಬ್ಬ ಶಿಷ್ಯನನ್ನು ಕರೆದು ಅವನಿಗೆ ಅಥರ್ವಗಳನ್ನು ಹೇಳಿಕೊಟ್ರು. ಜೈಮಿನಿ ಅಂತ ಮತ್ತೊಬ್ಬನನ್ನು ಕರೆದರೂ ಅವನಿಗೆ ಸಾಮಗಳನ್ನು ಹೇಳಿಕೊಟ್ರು. ಸಾಮ ಅಂದರೆ ಹಾಡು ಹೇಳ್ತಕ್ಕಂಥದ್ದು. ಅಥರ್ವ ಅಂದರೆ ಅಥರ್ವ ಪ್ರಕ್ರಿಯೆ ಅಂತ, ಮಾಟ ಮಾಡೋದು ಹೇಗೆ, ಮಂತ್ರ ಮಾಡೋದು ಹೇಗೆ, ವೈದ್ಯ ಮಾಡೋದು ಹೇಗೆ, ರಾಜನ ಕಾನೂನುಗಳೇನು, ಪ್ರಜೆಗಳು ಹೇಗೆ ಬದುಕಬೇಕು ಇತ್ಯಾದಿ ಸಾಮಾಜಿಕವಾಗಿರತಕ್ಕಂಥ ಕರ್ಮಗಳನ್ನು ಕುರಿತು ಹೇಳಿದರು. ಅದು ಅಥರ್ವಣ ವೇದ. ಹೀಗಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳಾಗಿ ಈ ದ್ವೈಪಾಯನರು ವೇದಗಳನ್ನು ವಿಭಜಿಸಿದರು. ಆದ್ದರಿಂದ ಅವರಿಗೊಂದು ಬಿರುದು ಬಂತು, ವೇದವ್ಯಾಸ ಅಂತ. ಇದು ವೇದವ್ಯಾಸರ ಹುಟ್ಟಿನ ಹಿಂದೆ ಇರತಕ್ಕಂಥ ವಿವರಣೆ. ಪಾರಾಶರರು ಅಂದರೂ ಅವರೇ, ದ್ವೈಪಾಯನರು ಅಂದರೂ ಅವರೇ, ವೇದವ್ಯಾಸರು ಅಂದರೂ ಅವರೇ. ವೇದವ್ಯಾಸರ ಹೆಸರು ಕೇಳಿದ್ದೀರಿ, ಮಹಾಭಾರತವನ್ನು ಬರೆದಂಥ ಆ ವೇದವ್ಯಾಸರೇ ವೇದವನ್ನು 4 ಭಾಗ ಮಾಡಿದರು. ಅದು ಒಂದೇ ಇತ್ತು. ದ್ವೈಪಾಯನರು ವೇದವನ್ನು ವೇದಗಳನ್ನಾಗಿ 4 ಭಾಗ ಮಾಡಿದ್ದರಿಂದ ಅವರಿಗೆ ಬಂದ ಹೆಸರು ವೇದವ್ಯಾಸ. ಈ ವೇದವ್ಯಾಸರು ಯಜುರ್ವೇದವನ್ನು ಕೊಟ್ಟಿದ್ದು ಯಾರಿಗೆ?
ವೈಶಂಪಾಯನರಿಗೆ. ಎರಡನೇದು. ಎರಡನೇದು ಕಾಲ ಸಂದಾಯ ಆಯಿತು. ಈ ವೈಶಂಪಾಯನರು ಒಬ್ಬ ಶಿಷ್ಯನನ್ನು ಪರಿಗ್ರಹಿಸಿದರು. ಮತ್ತೆ ಮತ್ತೆ ನೆನಪಿಟ್ಕೋಬೇಕು, ಬರವಣಿಗೆ ಇಲ್ಲ, ಆಗ ಪುಸ್ತಕಗಳಿಲ್ಲ, ಕೇಳಿಸ್ಕೋಬೇಕು. ಇವರು ಹೇಳ್ಕೊಡ್ಬೇಕು, ಕೇಳಿಸ್ಕೋಬೇಕು. ವರ್ಷಗಳು ಸುಮಾರು ಒಂದು 14 ವರ್ಷ ಬೇಕು ಅಂತಾರೆ ನಾನು ಕಲೀಲಿ. ವೈಶಂಪಾಯನರು ಒಬ್ಬ ಶಿಷ್ಯನನ್ನು ಆಯ್ಕೆ ಮಾಡಿಕೊಂಡು ಯಜುರ್ವೇದವನ್ನು ಹೇಳಿಕೊಟ್ಟರು. ಹಾಗೆ ಯಜುರ್ವೇದವನ್ನು ಗ್ರಹಣ ಮಾಡಿದಂತಹ ಶಿಷ್ಯನೇ ಯಾಜ್ಞವಲ್ಕ್ಯರು. ಅಷ್ಟನ್ನು ವೈಶಂಪಾಯನರಿಂದ ಕೇಳಿಸಿಕೊಂಡ ಶಿಷ್ಯ ಅದೆಲ್ಲ ಘನೀಭವಿಸಿತು ಆತನ ತಲೆಯಲ್ಲಿ. ಇಡೀ ಯಜುರ್ವೇದ ಆತನಲ್ಲಿ ದಾಖಲಾಯಿತು. ಆದರೆ ಏನಾಯಿತು ಒಂದು ಸಂದರ್ಭ ಅಂದರೆ, ಈ ಯಾಜ್ಞವಲ್ಕ್ಯರಿಗೂ ಅವರು ಗುರುಗಳಿಗೂ ಸ್ವಲ್ಪ ವೈಮನಸ್ಯ ಬಂತು. ಯಾವುದೋ ಒಬ್ಬ ರಾಜನ ವಿಷಯದಲ್ಲಿ ಹೀಗೆ ಮಾಡಯ್ಯ ಅಂತ ಅವ್ರು ಹೇಳಿದರು. ಶಿಷ್ಯನಿಗೆ ಮಾಡಲಿಕ್ಕೆ ಇಷ್ಟೇ ಇರಲಿಲ್ಲ, ಯಾಕೆಂದರೆ ಆ ರಾಜ ಸ್ವಲ್ಪ ದುರಹಂಕಾರಿ ಅಂತ. ದುರಹಂಕಾರಿಯಾದ ರಾಜನಿಗೆ ನಾನು ಸಹಾಯ ಮಾಡಲ್ಲ ಅಂತ ಯಾಜ್ಞವಲ್ಕ್ಯರು ನಿರ್ಣಯಿಸಿದರು. ದುರಹಂಕಾರಿಯನ್ನು ಕ್ಷಮಿಸ್ತಕ್ಕಂತಹ ಔದಾರ್ಯ ವೈಶಂಪಾಯನರಲ್ಲಿತ್ತು. ಆದರೆ ಯಾಜ್ಞವಲ್ಕ್ಯರು ಎಷ್ಟೇ ಶಿಸ್ತಿನಿಂದ, ಎಷ್ಟೇ ಗೌರವ ಕೊಟ್ಟು ಅದನ್ನು ಒಪ್ಪದಿದ್ದರೂ ಯಾಜ್ಞವಲ್ಕ್ಯರ ವಿಷಯದಲ್ಲಿ ವೈಶಂಪಾಯನರಿಗೆ ವಿರೋಧ ಆಯಿತು. ಅವರು ಹೇಳಿದರು, ನೀನು ನನ್ನ ಮಾತು ಕೇಳ್ತಾ ಇಲ್ಲ, ಆದ್ದರಿಂದ ಇನ್ನು ಮೇಲೆ ನೀನು ನಾನು ಹೇಳಿಕೊಟ್ಟಿರತಕ್ಕಂಥ ವಿದ್ಯೆಯನ್ನು ಉಪಯೋಗಿಸುವಂತಿಲ್ಲ. ಸರಿ ಗುರುಗಳೇ. ಗುರುಗಳ ಬಗ್ಗೆ ಭಿನ್ನಾಭಿಪ್ರಾಯವಿದ್ದರೂ ಗುರುಗಳ ಬಗ್ಗೆ ವಿರೋಧ ಇರಲಿಲ್ಲ ಅವರಿಗೆ, ಅಗೌರವ ತೋರಿಸಬೇಕು ಅಂತಿರಲಿಲ್ಲ. ಸರಿ ಗುರುಗಳೇ, ನೀವು ಹೇಗೆ ಹೇಳಿದ ಹಾಗೆ ಸರಿ, ನಾನು ನಿನಗೆ ಹೇಳಿಕೊಟ್ಟಿದ್ದನ್ನೆಲ್ಲ ಈ ನನ್ನ ಉಳಿದ ಶಿಷ್ಯರಿಗೆ ಹೇಳಿಕೊಟ್ಟು ಬಿಡು ಅಂದರು. ಆ ಉಳಿದ ಶಿಷ್ಯರೇ ತಿತ್ತಿರಿ ಗೋತ್ರಕ್ಕೆ ಸಂಬಂಧಪಟ್ಟವರು. ಆ ತಿತ್ತಿರಿ ಗೋತ್ರಕ್ಕೆ ಸಂಬಂಧಪಟ್ಟಂತಹ ಋಷಿಗಳಿಗೆಲ್ಲ ಈ ಯಾಜ್ಞವಲ್ಕ್ಯರು ಯಜುರ್ವೇದವನ್ನು ಹೇಳಿಕೊಟ್ಬಿಟ್ರು. ಆ ಶಿಷ್ಯರು ವೈಶಂಪಾಯನ ಶಿಷ್ಯರೇ. ವೇದವ್ಯಾಸರು ಯಜುರ್ವೇದ ವೈಶಂಪಾಯನರಿಗೆ ಹೇಳಿಕೊಟ್ರು, ವೈಶಂಪಾಯನರು ಯಾಜ್ಞವಲ್ಕ್ಯರಿಗೆ ಹೇಳಿಕೊಟ್ರು, ಯಾಜ್ಞವಲ್ಕ್ಯರು ತಿತ್ತಿರಿ ಗೋತ್ರದ ಋಷಿಗಳಿಗೆ ಹೇಳಿದರು. ತಿತ್ತಿರಿ ಗೋತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಶಿಷ್ಯರೆಲ್ಲ ಅದನ್ನು ಕಲಿತು ಸಾರೋದ್ಧಾರ ಮಾಡಿದ್ದರಿಂದ ಅದಕ್ಕೆ ತೈತ್ತರೀಯ ಸಂಹಿತೆ ಅಂತ ಹೆಸರು ಬಂತು. ಯಜುರ್ವೇದವನ್ನು ಮತ್ತೊಂದು ಹೆಸರಿನಿಂದ ಕರೆದರು, ತೈತ್ತರೀಯ ಸಂಹಿತೆ. ಈಗ ವಸ್ತುಸ್ಥಿತಿ ಏನಾಯಿತು ಅಂದರೆ, ಯಾಜ್ಞವಲ್ಕ್ಯರು ಹೇಳಿಕೊಟ್ರಲ್ಲ, ಯಾಜ್ಞವಲ್ಕ್ಯರ ಹತ್ತಿರ ಈಗ ಏನೂ ಇಲ್ಲದೇ ಆಗಿ ಹೋಯಿತು. ಖಾಲಿ ಆಗೋಯ್ತು. ಇದ್ದದ್ದೆಲ್ಲ ದಾನ ಮಾಡಿಬಿಟ್ರು. ಇದೇ ಬಳಸೋ ಹಾಗಿಲ್ಲ. ಗುರುವಿಗೆ ಮಾತು ಕೊಟ್ಟಿದ್ದು ಅವರು ಆಗಿನ ಕಾಲದಲ್ಲಿ. ಮಾತು ಅಂದರೆ ಮಾತಲ್ಲೇನ್ರಿ, ಆಯ್ತು ಸ್ವಾಮಿ ನಾನು ಮಾತಾಡಲ್ಲ, ಮುಗಿದು ಹೋಯ್ತು, ಮಾತಾಡಲ್ಲ. ಸಂಧ್ಯಾರಾಗ ಅಂತಲೂ ಯಾವುದೋ ಒಂದು ಕೃತಿ ತಾರಾ ಸುಬ್ರಾಯರದು, ಅದರಲ್ಲಿ ಸಂಧ್ಯಾರಾಗ ಅನಾಕ್ರದ ಸರಿ, ತರಾಸು ಯಾವ್ದು ಬರೆದಿರೋದು? ತರಾಸು ಚಂದ್ರವಳ್ಳಿದು. ಯಾವುದೋ ಸಂಗೀತಕ್ಕೆ ಸಂಬಂಧಪಟ್ಟಿದ್ರಿ. ಅಲ್ಲಿ ಒಬ್ಬ ಸಂಗೀತಗಾರ ಬರ್ತಾನೆ, ಅವನು ಒಂದೆರಡು ರಾಗಗಳನ್ನು ಒತ್ತೆ ಇಟ್ಬಿಡ್ತಾನೆ, ದುಡ್ಡು ತಗೊಳ್ತಾನೋ ಏನೋ ಮಾಡ್ತಾನೆ. ರಾಗಗಳನ್ನು ಒತ್ತೆ ಇಡ್ತಾನೆ ಅಂದರೆ ಆ ರಾಗಗಳನ್ನ ಹಾಡೋ ಹಾಗಿಲ್ಲ, ಸಾರ್ವಜನಿಕವಾಗಿ ಹಾಡೋ ಹಾಗಿಲ್ಲ, ಬಳಸೋ ಹಾಗಿಲ್ಲ. ಯಾಜ್ಞವಲ್ಕ್ಯರು ಎಲ್ಲ ಗೊತ್ತಿದೆ ಯಜುರ್ವೇದ, ಬಳಸುವಂತಿಲ್ಲ. ಕತ್ತಲು. ಮುಂದೇನು ಮಾಡಬೇಕು? ಏನು ಮಾಡೋದು? ಮುಂದೆ ಗತಿ ಏನು? ಅದಕ್ಕೆ ಹೇಳಿದ್ದು, ಏನೂ ಇಲ್ಲದವರು ಏನು ಮಾಡಬೇಕು. ನಿರುದ್ಯೋಗಿ ಒಬ್ಬ ಇರ್ತಾನೆ, ಅವನಿಗೆ ಕೆಲಸವಿಲ್ಲ, ಏನು ಮಾಡಬೇಕು? ತಪಸ್ಸು ಮಾಡಬೇಕು. ಯಾವನೇ ಒಬ್ಬ ವ್ಯಕ್ತಿ ತನ್ನ ಕಣ್ಣು ಮುಂದೆ ಕತ್ತಲು ತುಂಬಿಕೊಂಡಾಗ
ಜೀವನದಲ್ಲಿ ಗೋಡೆ ಎದ್ದಾಗ, ಸಮಸ್ಯೆಗಳು ಆವರಿಸಿದಾಗ ಅದನ್ನು ಪರಿಹಾರ ಮಾಡಲಿಕ್ಕಾಗಿ ತಾನು ಪಟ್ಟ ಪುರುಷ ಪ್ರಯತ್ನ ಯಾವುದು ಫಲಿಸದೇ ಇದ್ದಾಗ ತಪಸ್ಸು ಮಾಡಬೇಕು. ನನಗೆ ಗೊತ್ತಿಲ್ಲ ಕೇಳತಕ್ಕಂಥ ಪ್ರೇಕ್ಷಕರಿಗೆ ಎಷ್ಟರ ಮಟ್ಟಿಗೆ ಇದು ಪ್ರಿಯವಾಗುತ್ತೆ ಅಂತ. ನೀವು ತಪಸ್ಸು ಮಾಡಿ ನೋಡ್ರಿ, ಅದರ ಫಲಿತ ಸಿಗುತ್ತೆ ಅಂತ ಯಾಜ್ಞವಲ್ಕ್ಯರು ಹೇಳಿದರು. ಖಾಲಿಯಾದ ಯಾಜ್ಞವಲ್ಕ್ಯರು ತಪಸ್ಸು ಮಾಡ್ತಾ ಕುಳಿತುಕೊಂಡರು. ಯಾರನ್ನು ಕುರಿತು ತಪಸ್ಸು ಮಾಡಬೇಕು ಅಂದಾಗ ಅವರ ಕಣ್ಣು ಮುಂದೆ ಒಂದು ಚಿತ್ರಣ ಬಂತು. ಆ ಚಿತ್ರಣ ಏನಪ್ಪ ಅಂದರೆ, ಪ್ರತಿನಿತ್ಯ ಕತ್ತಲನ್ನು ಕಳೆದು ಸೂರ್ಯನ ಉದಯ ಆಗುತ್ತೆ. ಅಂದರೆ ಅಜ್ಞಾನದ ಪರದೆ ಹರಿದು ಸುಜ್ಞಾನದ ಬೆಳಕು ಪ್ರಸರಿಸುತ್ತೆ. ಇವರಿಗೆ ಅನ್ನಿಸ್ತು, ನಾನು ಕತ್ತಲಿನಲ್ಲಿದ್ದೇನೆ, ನಾನೀಗ ಸೂರ್ಯನ ಉಪಾಸನೆಯನ್ನು ಮಾಡುತ್ತೇನೆ ಅಂತ ಸೂರ್ಯನನ್ನು ಕುರಿತು ತಪಸ್ಸನ್ನು ಆರಂಭ ಮಾಡಿದರು. ಒಂದು ದಿವಸ 2 ದಿವಸ ಅಲ್ಲ ತಪಸ್ಸು ಮಾಡೋದು, ಹಲವು ಕಾಲ ಬೇಕು. ಇವು ನಿಮ್ಮ ಕಲಾ ಮಾಧ್ಯಮ ಒಂದು ನೆಲೆಗೆ ನಿಂತಿದೆ ಅಂದರೆ 1-2 ದಿವಸದಲ್ಲಿ 1-2 ತಿಂಗಳಲ್ಲಿ ನಿಂತಿದ್ದಲ್ಲ ಅದು. ಅದಕ್ಕೊಂದು ದೀರ್ಘ ಪಯಣ ಇದೆ. ಆ ಪ್ರಯಾಣದ ಕೊನೆಯಲ್ಲಿ ಅದರ ಫಲ ಕಾಣುತ್ತೆ. ಇದು ನಾವು ಲೌಕಿಕವಾಗಿ ಕಾಣತಕ್ಕಂಥದ್ದು. ಕಲಾ ಮಾಧ್ಯಮ ಮಾಡಲಿಕ್ಕೆ ನೀವಿದ್ದೀರಿ, ನಿಮ್ಮ ಮನೆಯವರಿದ್ದಾರೆ, ರವಿರಾಜ್ ಇದ್ದಾರೆ, ನಿಮ್ಮ ಸಹಾಯ ಇದೆ, ಪ್ರೇಕ್ಷಕ ವರ್ಗ ಇದೆ, ಇದೆಲ್ಲ ದೃಶ್ಯ. ಆದರೆ ಯಾಜ್ಞವಲ್ಕ್ಯರು ಯಾರೂ ಇಲ್ಲ, ಎಲ್ಲ ಶೂನ್ಯ. ಶೂನ್ಯದಲ್ಲಿ ಸಂಪಾದನೆಯಾಗಬೇಕು. ವೀರಶೈವ ಸಿದ್ಧಾಂತಗಳು ಅದ್ಭುತವಾದ ಪದ ಅದು. ಶೂನ್ಯವನ್ನೇ ಸಂಪಾದನೆ ಮಾಡಬೇಕು ಅಂತ. ಇದ್ದುದೆಲ್ಲವ ಬಿಟ್ಟು ಇಲ್ಲದೇ ಇರತಕ್ಕಂಥ ಶೂನ್ಯವನ್ನು ಸಂಪಾದನೆ ಮಾಡಬೇಕು. ಇಲ್ಲಿ ಹಾಗಲ್ಲ, ಶೂನ್ಯದಲ್ಲಿ ಇದ್ದೇವೆ ನಾವು, ಅದರಲ್ಲಿ ಹೊಸತಾಗಿ ಏನಾದರೂ ಬೆಳಿಬೇಕು. ಅಲ್ಲಿ ಬೆಳಕು ಕಾಣಬೇಕು. ಬೆಳಕು ಕಾಣಬೇಕಾಗಿದ್ದರೆ ಬೆಳಕು ಕೊಡುವ ದೈವ ಬರಬೇಕು. ಹೀಗಾಗಿ ಯಾಜ್ಞವಲ್ಕ್ಯರು ಸೂರ್ಯೋಪಾಸನೆಯನ್ನು ಮಾಡುತ್ತಾ ಕುಳಿತರು, ಸೂರ್ಯಾರಾಧನೆಯನ್ನು ಮಾಡುತ್ತಾ ಕುಳಿತರು, ಸೂರ್ಯ ಪೂಜೆಯನ್ನು ಮಾಡುತ್ತಾ ಕುಳಿತರು, ಸೂರ್ಯನನ್ನು ಪ್ರಾರ್ಥನೆ ಮಾಡಿದರು. ಅಯ್ಯ, ನನ್ನ ಕಣ್ಣಿಗೆ ಕತ್ತಲು ಕವಿದು ಬಿಟ್ಟಿದೆ, ಅಜ್ಞಾನಿಯಾಗಿ ಬಿಟ್ಟಿದ್ದೇನೆ, ಇರುವ ಜ್ಞಾನವೆಲ್ಲ ಮಾಯವಾಗಿ ಬಿಟ್ಟಿದೆ, ಅನುಗ್ರಹಿಸು. ತಪಸ್ಸು ಮಾಡಲಿ ಬಿಡಿ ಸ್ವಲ್ಪ. ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ, ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರ 2 ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ತತ್ವಶಂಕರ ಅಂಥೇಳಿ, ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂಥೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ. ಸಬ್ಸ್ಕ್ರೈಬ್ ಮಾಡಿ. ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಧನ್ಯವಾದಗಳು.